श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 15 ಪುರುಷೋತ್ತಮ ಯೋಗ ಸಂಪುಟ 74 तरी कोणाचे संताने निपजतीया उन्मूलने काय फुंकलिया गगने ಜಾಯಿಜೇಲಗ ಅಂಥಯಾರ ಸಂತಾನನಾಗಿ ಹುಟ್ಟಿ ಬರುವನು ಈ ವೃಕ್ಷದ ಬೇರು ಕೀಳುವುದಕ್ಕಾಗಿ। ಹಾರಿ ಹೋಗುವುದೇ ಯಾರಾದರೂ ಊದುವುದರಿಂದಾಗಿ ಆಕಾಶವು ಈ ವೃಕ್ಷದ ಬೇರು ಕೀಳುವುದಕ್ಕಾಗಿ ಯಾವ ತಾಯಿಯ ಮಗನಾಗಿ ಹುಟ್ಟಿ ಬರುವನು? ನಾವು ಕೆಳಗೆ ನಿಂತು ಬಾಯಿಂದ ಊದಿದರೆ ಆಕಾಶ ಹಾರಿ ಹೋಗುವುದೇ? म्हणूनीप धनंजया आम्ही वानिले रूपते माया कासवीचेनी तुपेराया उगारिले जैसे। ಆದ್ದರಿಂದ ಹೇ ಧನಂಜಯ, ನಾವು ವರ್ಣಿಸಿದ ರೂಪವಾಗಿದೆ ಮಾಯಾ, ಆಮೆಯ ತುಪ್ಪದಿಂದ ಭೋಜನ ಪರಿಚರ್ಯ ಮಾಡಿದಂತೆ ರಾಜನಿಗೆ। ಆದ್ದರಿಂದ ಹೇ ಅರ್ಜುನ, ಮಾಯೆಯು ನಾವು ವರ್ಣಿಸಿದ ರೂಪವಾಗಿದೆ. ಹೀಗೆಂದರೆ ರಾಜನಿಗೆ ಆಮೆಯ ತುಪ್ಪದಿಂದ ಭೋಜನೋಪಚಾರ ಮಾಡಿದಂತಾಗಿದೆ. ಮೃಗಜಳಾಚೀಗ ತಳಿ ಯೇ ದಿಠಿ दुरुनीची न्याहाळी वाचूनी तेने पाणीये साळी ಕೇಳಿ ಲಾವಿಸಿ ಕಾಯಿ। ಮೃಗಜಲದ ಜಲಾಶಯಗಳನ್ನು ಕಣ್ಣಿನಿಂದಲೇ ನೋಡಬೇಕವುಗಳನ್ನು, ವಿನಃ ಅದರ ನೀರಿನಲ್ಲಿ ಭತ್ತ ಬಾಳೆಗಳನ್ನು ಹಚ್ಚಲು ಬರುವುದೇ? ಅದರಂತೆ ಮೃಗಜಲದ ಅರ್ಥಾತ್ ಮರುಮರೀಚಿಕೆಯ ಜಲಾಶಯವನ್ನು ಕೇವಲ ಕಣ್ಣುಗಳಿಂದಲೇ ನೋಡಬೇಕು. ಅದರ ಹೊರತು ಅವುಗಳ ನೀರಿನಲ್ಲಿ ಭತ್ತ ಬಾಳೆಗಳನ್ನು ಹಚ್ಚಲು ಬರುತ್ತದೆಯೇ? ಸದ್ಗುರುನಾಥ ಮಹಾರಾಜ್ ಕಿ ಜೈ। जय जय रघुवीर समर्थ। श्री पंढरीनाथ महाराज की जय। जय जय रघुवीर समर्थ।